ನನ್ನ ಹೆಸರು ಹರೀಶ್ ಅಂತ. ನಾನು ಇದೇ ಬ್ಯಾಂಗ್ಳೂರಲ್ಲಿರೋದು. ನಾನು ಸ್ಟೂಡೆಂಟು. ನನಗೆ ಬಂದ್ಬಿಟ್ಟು ಲಿವರ್ ಟ್ರಾನ್ಸ್ಪ್ಲಾಂಟ್ ಆಯಿತು 2023 ನನಗೆ ಜಾಂಡೀಸ್, ಲೆಗ್ ಸ್ವೆಲ್ಲಿಂಗ್ ಮತ್ತು ಬಾಡಿ ಒಬಿಸಿಟಿ 2022 ಆಗಿದ್ದು. ಆವಾಗ ನಮ್ಮ ರಿಲೇಟಿವ್ ಸಜೆಷನ್ನಿಂದ ನಾನು ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಡೆ. ಸೊ ಅದು ಇನ್ನೂ ಜಾಸ್ತಿ ಆಯಿತು. ಸೊ 2023 ಸ್ಟಾರ್ಟಿಂಗಲ್ಲಿ ನಾವು ಬಂದ್ಬಿಟ್ಟು ಯಾವಾಗ ಜಾಸ್ತಿ ಆಯಿತು ಆವಾಗ ಗೌತಮ್ ಸರ್ನ ಮೀಟ್ ಮಾಡೋಕ್ಕೆ ಬಂದಿದ್ವಿ ಸ್ಪರ್ಶ ಹಾಸ್ಪಿಟ್ಲ್ ಯಶವಂತಪುರ್ಗೆ. ಸೊ ಅವ್ರು ಬಂದ್ಬಿಟ್ಟು ಫಾಲೋಅಪ್ಸ್ ಎಲ್ಲ ಮಾಡಿ ಮತ್ತು ಟೆಸ್ಟು ಮೆಡಿಕೇಷನ್ಸ್ ಎಲ್ಲ ಕೊಟ್ಟರು. ಅಕ್ಟೋಬರ್ ಮಂತಲ್ಲಿ ಆಪ್ಷನ್ ಕೊಟ್ಟರು, ಟ್ರಾನ್ಸ್ಪ್ಲಾಂಟ್ ಅನ್ನೋ ಒಂದು ಆಪ್ಷನ್ ಕೊಟ್ಟರು. ಆವಾಗ ಜೀವ ಸಾರ್ಥಕತೆಯಲ್ಲಿ ರಿಜಿಸ್ಟರ್ ಸಹ ಮಾಡಿದ್ವಿ ಮತ್ತು ಲಿವಿಂಗ್ ಡೋನರ್ ಆಪ್ಷನ್ ಇದೆ ಅಂತ ಹೇಳಿದ್ರು. ಸೊ ಫರ್ದರ್ ಪ್ರೊಸೀಡ್ ಮಾಡಿ ಅಕ್ಟೋಬರ್ 25th 2023 ನನಗೆ ಟ್ರಾನ್ಸ್ಪ್ಲಾಂಟ್ ಆಯಿತು. So Harish, he was a 16-year-old boy when he came to us. He was suffering from a genetic disorder called PFIC. Basically it is one of the disorder of bile acid excretion. So the liver is usually okay, but they come with jaundice, lot of itching, so they need liver transplantation for a lifelong survival. So when he came in, he was very weak, he was little obese, but muscle mass was very low. So we decided we'll go ahead with liver transplantation. We evaluated his mother, but mother had fatty liver. His sister fortunately came forward and we did his transplantation. We used left side of the lobe in her, which is only 30% of the overall liver, 30 to 40%. We used that and we transplanted him with that liver. ನಮ್ಮ ಅಕ್ಕ ಲಿವರ್ ಕೊಡ್ತೀನಿ ಅಂತ ಒಪ್ಕೊಂಡಾಗ ನನಗೂ ಸ್ವಲ್ಪ ಭಯ ಇತ್ತು ಮತ್ತು ನಮ್ಮ ಅಕ್ಕಗೂ ಸ್ವಲ್ಪ ಭಯ ಇತ್ತು. ಆಮೇಲೆ ಓಕೆ ಅಂತ ಹೇಳಿ ಟ್ರಾನ್ಸ್ಪ್ಲಾಂಟ್ ಎಲ್ಲ ಮಾಡಿದಾದ್ಮೇಲೆ ಸ್ವಲ್ಪ ಗೌತಮ್ ಸರು ಮತ್ತು ಅವ್ರ ಟೀಮೆಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕೊಟ್ಟರು. ಏನೂ ಆಗಲ್ಲ, ಭಯ ಪಡಬೇಡಿ ಅಂತೆಲ್ಲ ಕಾನ್ಫಿಡೆನ್ಸ್ ಕೊಟ್ಟರು. ಆಮೇಲೆ ಬಂದುಬಿಟ್ಟು ಇಬ್ಬರು ಒಪ್ಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡ್ವಿ. ನನ್ನ ತಮ್ಮನಿಗೆ ಎಫೆಕ್ಟ್ ಆಗಿದ್ದು ನಮಗೆ ಗೊತ್ತಿರಲಿಲ್ಲ. ಆ್ಯಂಡ್ ಅದು ಎಫೆಕ್ಟ್ ಆದಾಗ ನಮಗೆ ತುಂಬ ಬೇಜಾರಾಯಿತು ಆ್ಯಂಡ್ ನಾವು ತುಂಬ ದುಃಖದಲ್ಲಿದ್ವಿ. ಆಮೇಲೆ ನಮಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಹೇಳಿದಾಗ ನಾನೇ ಮುಂದೆ ಬಂದು ನಂದು ಲಿವರ್ ಕೊಡ್ತೀನಿ ಅಂತ ಹೇಳಿದ್ದೆ. ಬಿಕಾಸ್ ನನ್ನ ಬ್ಲಡ್ ಗ್ರೂಪು ಓ ಪಾಸಿಟಿವ್ ಇತ್ತು, ನನ್ನ ತಮ್ಮಂದು ಓ ಪಾಸಿಟಿವ್ ಇದ್ದಿರೋದ್ರಿಂದ ನಾನೇ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದಾದಮೇಲೆ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಒಪ್ಕೊಂಡು ಲಿವರ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಯಿತು. ಅದಾದಮೇಲೆ ಇವಾಗ ನಾನು ಚೆನ್ನಾಗಿದ್ದೀನಿ, ನನಗೂ ನಾರ್ಮಲ್ ಆಗಿದೆ, ನನಗೇನು ಸೈಡ್ ಎಫೆಕ್ಟ್ಸ್ ಏನೂ ಬರ್ತಿಲ್ಲ. ನನ್ನ ತಮ್ಮನಿಗೂ ನಾರ್ಮಲ್ ಆಗಿದ್ದೀವಿ. ನಾವಿಬ್ಬರೂ ಇವಾಗ ಸಂತೋಷವಾಗಿ ಹ್ಯಾಪಿಯಾಗಿದ್ದೀವಿ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕಂದ್ರೆ ನಮಗೇನು ಟ್ಯಾಬ್ಲೆಟ್ಸ್ ಇರಲ್ಲ, ಡೋನರ್ಗೆ ಏನು ಟ್ಯಾಬ್ಲೆಟ್ಸ್ ಇರಲ್ಲ, ಜಸ್ಟ್ ರೆಸಿಪಿಯನ್ಗೆ ಟ್ಯಾಬ್ಲೆಟ್ ಇರುತ್ತೆ. And post-operatively they did well. Now Harish is almost 2 year out transplant. He is doing well with his school. He is studying in MES college and I think he aspires to become a doctor and serve the society. ಇವಾಗ ನಾನು ಹೆಲ್ತಿಯಾಗಿದ್ದೀನಿ, ಮುಂಚೆ ಥರ ಚೆನ್ನಾಗಿ ತಿನ್ನೋಕ್ಕಾಗ್ತಿದೆ, ಚೆನ್ನಾಗಿ ಓಡಾಡ್ತಿದ್ದೀನಿ. ಇವಾಗ ಕಾಲೇಜಲ್ಲಿ ಸಹ ಸೇರಿಕೊಂಡು ಚೆನ್ನಾಗಿ ಓದ್ತಿದ್ದೀನಿ. ನನಗೆ ಇನ್ನೂ ಖುಷಿ ವಿಷಯ ಏನಂದರೆ ನಾನು ಚೆನ್ನಾಗಿದ್ದೀನಿ ಮತ್ತು ನಮ್ಮ ಅಕ್ಕನೂ ಚೆನ್ನಾಗಿದ್ದಾಳೆ. ಸೊ ಎಂಟೈರ್ ಸ್ಪರ್ಶ ಹಾಸ್ಪಿಟ್ಲಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಗೌತಮ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅವ್ರ ಎಂಟೈರ್ ಟೀಮ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಪರ್ಶ ಹಾಸ್ಪಿಟಲಿಂದ ನನಗೆ ಒಂದು ಒಳ್ಳೆ ಸರ್ವಿಸ್ ಸಿಕ್ಕಿದೆ ಮತ್ತು ನಾನು ತುಂಬ ಥ್ಯಾಂಕ್ಸ್ ಬಂದ್ಬಿಟ್ಟು ಗೌತಮ್ ಸರ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಗೌತಮ್ ಸರು ಮತ್ತು ಅವ್ರ ಟೀಮ್ ಸಪೋರ್ಟ್ ಮಾಡಿರೋ ಸ್ಪರ್ಶ್ ಹಾಸ್ಪಿಟಲ್ ಯಶವಂತಪುರಿಂದ ನಮಗೆ ತುಂಬ ಚೆನ್ನಾಗಿ ಸರ್ವಿಸ್ ಸಿಕ್ಕಿರೋದ್ರಿಂದ ನಾನು ನನ್ನ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಅವ್ರಿಗೆ ರೆಫರ್ ಮಾಡ್ತೀನಿ. ಥ್ಯಾಂಕ್ ಯು ಸ್ಪರ್ಶ್ ಯಶವಂತಪುರ್.